ಫಸ್ಟ್ ನೈಟ್ ಹಾಲು ಕೊಟ್ಮೇಲೆ ಸುಮ್ಮನಿರಲು ಸಾಧ್ಯನಾ? ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರನ ಹಾಲು ಕೊಟ್ಬಿಟ್ಟು ಓಣಿಯಲ್ಲಿರುವಂಥ ಎಲ್ಲ ಜನಗಳು ಒಳಗಡೆ ಕಳಿಸ್ತಾರೆ. ಹಾಗೆ ಕಳಿಸ್ತಿರ್ಬೇಕಾದ್ರೆ ನಿನ್ನ ಗಂಡನ ಹೆಸರನ್ನು ಹೇಳಮ್ಮ ಅಂತ ಹೇಳಿಬಿಟ್ಟು ಪವಿತ್ರನ ಕೇಳ್ತಾರೆ. ದೇವು ಅಂದರೆ ದೇಶ್ಮುಖ್ ಅಂತ ಹೇಳ್ಬಿಟ್ಟು ಒಡಪ ಇಟ್ಟು ಪವಿತ್ರನೂ ಹೇಳ್ತಾಳೆ. ದೇವ್ ಸರ್ ಕೂಡ ಒಳಗಡೆ ಇರ್ತಾರೆ, ಆಲ್ರೆಡಿ ಹೋಗಿರ್ತಾರೆ. ಪವಿತ್ರನೂ ಅಲ್ಲೇ ಇರ್ತಾಳೆ. ಪವಿತ್ರ ಮತ್ತು ದೇವ್ ಸೇರಬಾರ್ದು ಅಂತೇಳಿ ಅಲಾರಾಮ್ ಫಿಕ್ಸ್ ಮಾಡಿರ್ತಾರೆ ಮನೆಯಲ್ಲಿ. ಅವ್ರ ತಮ್ಮ ಸುಮಂತ್ ಫಿಕ್ಸ್ ಮಾಡಿರ್ತಾನೆ. ಅಲಾರಾಮ್ ತುಂಬಾ ಹೊಡ್ಕೊಳ್ತಾ ಇರುತ್ತೆ, ಟಕ್ ಟಕ್ 5 ನಿಮಿಷಕ್ಕೊಂದ್ಸತಿ. ಏನಿದು ಎಲ್ಲ ಕಿತಾಪತಿ ಅವಂದೇ ಆಗಿರುತ್ತೆ, ಇರು ಅವ್ನು ಬೈದು ಬರ್ತೀನಿ ಅಂತ ಹೇಳ್ಬಿಟ್ಟು ದೇವ್ ಸರ್ಗೆ ಹೇಳಿ ಪವಿತ್ರ ಸುಮಂತ್ಗೆ ಬೈತೀನಿ ಅಂತೇಳಿ ಹೊರಗಡೆ ಹೋಗ್ತಾಳೆ. ಬೇಡ ಬನ್ನಿರಿ ಕುತ್ಕೋರಿ ಅಂಥೇಳಿ ಕೂಡಿಸ್ಬಿಟ್ಟಿರ್ತಾಳೆ. ಕಾಟ ತೆಳಗಡೆನೇ ಸುಮಂತ್ ಇರ್ತಾನೆ. ಹಾಗಾಗಿ ಮತ್ತೆ ಅಯ್ಯೋ ಸುಮಂತನ ಕೈ ಕಾಣಿಸ್ತಾ ಇದ್ದೆ, ಇಲ್ಲೇ ಇದೆಯಾ ನೀ ಕಿತಾಪತಿ ಅಂತೇಳಿ. ಏನು ರೀ ಲೈಫ್, ಗಂಡ ಹೆಂಡ್ತಿ ಅಂದರೆ ನೀವು ಅರ್ಧ ನಾನು ಅರ್ಧ, ಹಾಲು ಕುಡಿಬೇಕಲ್ವಾ, ಕುಡೀರಿ ಅಂತ ಹೇಳ್ತಾಳೆ. ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಇಲ್ಲೇ ಇದ್ದಾನೆ ಸುಮಂತ್ ಅಂತೇಳಿ ಹೊರಗಡೆ ಅವನ್ನ ಹಾಕಿಬಿಡ್ತಾರೆ. ಹಾಕಿದ ತಕ್ಷಣ ಮತ್ತೆ ಇಬ್ಬರು ಒಂದೇ ರೂಮಲ್ಲಿ ಮಲ್ಕೊಳ್ತಾರೆ. ಅವನ ಕೆಳಗಡೆ ಮಲ್ಕೊಂಡಿರ್ತಾನೆ ದೇವ್ ಸರ್. ಹಾಗೆ ಪವಿತ್ರ ಅವರು ಕಾಟದ ಮೇಲೆ ಮಲಗಿರ್ತಾರೆ. ಮಲಗಬೇಕಾದ್ರೆ ತುಂಬ ಸೆಕೆ ಆಗ್ತಾ ಇರುತ್ತೆ. ಹಾಗಾಗಿ ಫ್ಯಾನ್ ಆನ್ ಮಾಡ್ತಾರೆ, ಫ್ಯಾನ್ ಆನ್ ಆಗೋದಿಲ್ಲ. ಹಾಗಾಗಿ ಇಬ್ಬರ ಜೊತೆಯಲ್ಲಿ ಸಂಬಂಧ ಮತ್ತೆ ಶುರುವಾಗುತ್ತಾ ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.